मुनिर्विवक्षुर्भगवद्गुणानां सखापिते भारतमाह कृष्णः यस्मिन् गृणां ग्राम्यसुखानुवादैर्मतिर्गृहीता न हरे कथायाम्। विदुरः मैत्रेयं बादरायण सखायम् एवं गंगातीरे हरिद्वारे प्राह, हे मैत्रेय, तव सखा वासिष्ठः कृष्णः भगवतः अनन्तकल्याणगुणानां विवक्षया भारतं रचयामास। तच्च भारतम् अधीत्य उत्तमाधिकारिणां मनः भारते एव संलग्नम् अभूत्। ग्राम्यसुखानुवादैः तेषां मतिः नैव अग्राह्यत, परन्तु अधमाधिकारिणस्तु भारतम् अधीत्यापि तत्र वर्तमानेषु भगवत्कथा प्रकारेषु नैव मनः घटयामासुः, परन्तु ग्राम्यसुखानुवादे एव रुचिं प्रवर्तयामासुः इति। ಭಾಗವತದ 3ನೇ ಸ್ಕಂದದ 5ನೇ ಅಧ್ಯಾಯದ 12ನೇ ಶ್ಲೋಕ ಇದು. ವಿದುರ ಮೈತ್ರೇಯರಿಗೆ ಹೀಗೆ ಹೇಳ್ತಿದ್ದಾನೆ, ನನಗೆ ನೀವು ಭಗವಂತನ ಮಹಿಮೆಯನ್ನು ಹೇಳಬೇಕಾಗಿದೆ. ನಿಮ್ಮ ಮಿತ್ರರಾದ ವೇದವ್ಯಾಸ ಋಷಿಗಳು ಭಗವಂತನ ಮಹಿಮೆಯನ್ನು, ಭಗವಂತನ ಗುಣವೈಭವವನ್ನು ಪ್ರತಿಪಾದನೆ ಮಾಡಬೇಕೆಂಬ ಉದ್ದೇಶದಿಂದ ಭಾರತವನ್ನು ರಚಿಸಿದ್ದಾರೆ. ಅದರಲ್ಲಿ ಶ್ರೇಷ್ಠರಾದವರು, ಜ್ಞಾನಿಗಳಾದವರು, ಉತ್ತಮಾಧಿಕಾರಿಗಳು ಈ ಭಾರತವನ್ನು ಓದಿದರೆ ಮೇಲ್ನೋಟಕ್ಕೆ ಬೇರೆ ಬೇರೆ ರಾಜರ ಋಷಿಗಳ ಕಥೆ ಅಲ್ಲಿ ಕಂಡು ಬಂದರು. ಅಂತರಂಗದಲ್ಲಿ ಭಗವಂತನ ಮಹಿಮೆ ಏನಲ್ಲಿ ವರ್ಣಿತ ಆಗಿರ್ತದೆ ಅದರಲ್ಲೇ ರುಚಿ ಅವರು ತೋರಿಸ್ತಾರೆ. ಸ್ಥೂಲ ದೃಷ್ಟಿಯಿಂದ ಕಾಣುವ ಲೌಕಿಕ ವಿಷಯ ಸುಖದಲ್ಲಿ ಅವರಿಗೆ ಯಾವುದೇ ಆಸಕ್ತಿ ಅನ್ನೋದು ಬರೋದೇ ಇಲ್ಲ. ಆದರೆ ಜನಸಾಮಾನ್ಯರು, ಯಾರೋ ಕೆಲವು ಅಧಮಾಧಿಕಾರಿಗಳು ಮಹಾಭಾರತವನ್ನು ಓದುವ ಸಾಧ್ಯತೆ ಇರ್ತದೆ. ಅವರು ಮಹಾಭಾರತವನ್ನು ಓದಿದಾಗ ಭಗವಂತನ ಮಹಿಮೆ ಅವರಿಗೆ ಕಾಣೋದೇ ಇಲ್ಲ. ಅವರಿಗೆ ಕಾಣುವುದು ಯಾವುದೇ ಕ್ಷುಲ್ಲಕವಾದ ಸುಖದ ವರ್ಣನೆಯೇ ಕಂಡುಬಿಡ್ತದೆ. ಹೀಗಿದು ಅವರವರ ಯೋಗ್ಯತಾನುಸಾರವಾದ ಅರ್ಥಜ್ಞಾನ ಅವರವರಿಗಾಗೋದು. ಇದು ಮಹಾಭಾರತದ ಮಹತ್ವವೂ ಹೌದು. ಆದರೆ ಅಂಥ ಮಹಾಭಾರತದಂಥ ಗ್ರಂಥದಿಂದ ಕೆಲವರಿಗೆ ಉಪಯೋಗವನ್ನು ಪಡೀಲಿಕ್ಕಾಗದೇ ಇರುವಂಥ ಒಂದು ದುರ್ದೈವವೂ ಹೌದು ಅಂತ ಕಾಣಿಸ್ತದೆ. ಇದಕ್ಕೆ ವಿಜಯಧ್ವಜರು ಮೊದಲಾದವರು ಏನು ಅರ್ಥ ಮಾಡಿದ್ದಾರೆ ಅನ್ನೋದು ನೋಡೋಣ. ಭಾಗವತ ತಾತ್ಪರ್ಯವೂ ಕೂಡ ಇದಕ್ಕೆ ಕಂಡು ಬರ್ತದೆ. ಯಸ್ಮಿನ್ ಭಾರತೆ ಶ್ರವಣಾದಿನ ಅಭ್ಯಸ್ಯಮಾನೇ ಸತಿ, ವಿಜಯಧ್ವಜರ ಮಾತಿನಲ್ಲಿ ಭಾರತವನ್ನು ಶ್ರವಣ, ಮನನ, ಧ್ಯಾನಗಳ ಮೂಲಕ ನಾವು ಜಿಜ್ಞಾಸೆಗೆ ಒಳಪಡಿಸಿದಾಗ ಅಲ್ಲಿ ಈ ಜ್ಞಾನಿಗಳ ಬುದ್ಧಿ, ಜ್ಞಾನಿಗಳು ಅಂತೇನು ವಿಜಯಧ್ವಜರು ಹೇಳಲಿಲ್ಲ, ಅಧ್ಯಯನ ಮಾಡುವವರ ಬುದ್ಧಿ ಗ್ರಾಮ್ಯ ಸುಖಾನುವಾದೈ ನ ಗೃಹೀತ, ಯಾವುದ್ಯಾವುದೋ ಕ್ಷುಲ್ಲಕವಾದ ವಿಷಯ ಸುಖದ ಕಡೆಗೆ ಅವರ ಮನಸ್ಸು ಹೋಗಲೇ ಇಲ್ಲ. ಅದು ಕ್ಷುಲ್ಲಕವಾದ ವಿಷಯ ಸುಖದ ವರ್ಣನದ ಕಡೆಗೆ ಅವ್ರ ಮನಸ್ಸು ಹೋಗಲೇ ಇಲ್ಲ. ಹೊರತು ಭಗವಂತನ ಕಥೆ ಅಲ್ಲೇನಿದೆ ಅದರ ಕಡೆಯೇ ಅವರ ಮನಸ್ಸು ಆಕೃಷ್ಟವಾಗಿ ಹೋಯಿತು. ಆದ್ದರಿಂದ ಈ ಮೋಕ್ಷೇಚ್ಛುಗಳು
ಸಂಸಾರದಿಂದ ಬಿಡುಗಡೆಯನ್ನು ಬಯಸುವಂಥ ಸಾಧಕರು ಈ ಮಹಾಭಾರತವನ್ನು ಅಧ್ಯಯನ ಮಾಡಲೇಬೇಕು. ಯಾಕೆಂದರೆ ಭಗವಂತನ ಗುಣಗಳ ವರ್ಣನ ಅಲ್ಲಿದೆ. ಇದು ವಿಜಯಧ್ವಜರು ಹೇಳಿದಂಥ ಅರ್ಥ. ಗ್ರಾಮ್ಯ ಸುಖಾನುವಾದೈ ಉತ್ತಮಾಧಿಕಾರಿಣಃ ಮನಃ ನ ಗೃಹೀತ. ಯಾದವಾರರು ಅದನ್ನು ಸ್ಪಷ್ಟವಾಗಿ ಬರೀತಾರೆ. ಉತ್ತಮಾಧಿಕಾರಿಗಳು ಅಧಮಾಧಿಕಾರಿಗಳು ಅಂತ ಇಬ್ಬರಿದ್ದಾರೆ. ಮಹಾಭಾರತದಲ್ಲಿ ಕೂಡ ಶೃಂಗಾರದ ವರ್ಣನೆ ಇತ್ಯಾದಿ ಏನೇನು ಕಂಡು ಬಂದಿರ್ತದೆ, ಅಲ್ಲಿ ಉತ್ತಮಾಧಿಕಾರಿಗಳ ಮನಸ್ಸು ಸೆಳೆತಕ್ಕೊಳಗಾಗೋದಿಲ್ಲ. ಉತ್ತಮಾಧಿಕಾರಿಗಳ ಬುದ್ಧಿ ಮೇಲ್ನೋಟಕ್ಕೆ ಕಾಣುವಂತಹ ಗ್ರಾಮ್ಯ ಸುಖದ ವರ್ಣನ ಏನಿರ್ತದೆ ಅದರಲ್ಲಿ ಅದು ಉಳಿಯೋದಿಲ್ಲ. ಶ್ಲೋಕದಲ್ಲಿ ಅಪಿ ಅಂತ ಶಬ್ದ ಇದೆಯಲ್ಲ, ಅಪಿ ಶಬ್ದಕ್ಕೆ ಯಾದವಾರ ಅರ್ಥ ಹೇಳ್ತಾರೆ. ಅಪಿ ಶಬ್ದೇನ ಅವಾಂತರ ತಾತ್ಪರ್ಯೇಣ ಭಾರತಸ್ಯ ಪ್ರತೀತಾರ್ಥಪರತ್ವಮಪ್ಯಸ್ತಿ ಇತಿ ದರ್ಶಯತಿ. ಸಖಾಪಿತೇ ಭಾರತಮಾಹ ಕೃಷ್ಣಃ. ನಿಮ್ಮ ಸ್ನೇಹಿತರಾದ ವೇದವ್ಯಾಸರು ರಚನೆ ಮಾಡಿದ ಆ ಮಹಾಭಾರತದಲ್ಲಿ ಪ್ರತೀತವಾದಂತಹ ಸ್ಥೂಲವಾದ ನೋಟಕ್ಕೆ ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥವೂ ಕೂಡ ಒಂದಿದೆ. ಅದು ಅಧಮಾಧಿಕಾರಿಗಳಿಗೆ ತಿಳಿತದೆ ಅಂತ. ಇಲ್ಲಿ ಹಾಗೆ ಬಂದಿಲ್ಲ ಈ ಯಾದವಾರ ವ್ಯಾಖ್ಯಾನದಲ್ಲಿ. ಆದರೆ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ಈ ಶ್ಲೋಕವನ್ನೇನು ತಗೊಂಡಿದ್ದಾರೆ, ಅಲ್ಲಿ ಆ ಅರ್ಥ ಕಾಣಿಸ್ತದೆ. ಅದು ಭಾಗವತ ಆಗತಿ ಪ್ರಕರಣ ಅಂತ 9ನೇ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ. ಅದನ್ನು ಕೂಡ ನಾವೀಗ ಗಮನಿಸೋಣ. ಭಾಗವತವನ್ನು ಕೇಳಲಿಕ್ಕೆ ಹೊರಟಿದ್ದಾನೆ ವಿದುರ ಮೈತ್ರೇಯರಿಂದ. ಭಾರತವನ್ನು ಬಿಟ್ಟು ಈಗ ಯಾಕೆ ನೀವು ಭಾಗವತವನ್ನು ಕೇಳ್ತಿದ್ದೀರಿ ಅಂತ ಮೈತ್ರೇಯರು ವಿದುರನನ್ನು ಪ್ರಶ್ನಿಸಬಹುದು. ಭಾರತ ಈಗಾಗಲೇ ಇದೆಯಲ್ಲ, ಅದನ್ನೇ ಮೊದಲು ವೇದವ್ಯಾಸರು ರಚನೆ ಮಾಡಿದ್ರಲ್ಲ, ಅದನ್ನು ಬಿಟ್ಟು ಭಾಗವತವನ್ನು ಯಾಕೆ ಕೇಳಲಿಕ್ಕೆ ನಿಮ್ಮಂಥವ್ರು ಬಯಸ್ತೀರಿ ಅಂತ. ಅದಕ್ಕೆ ವಿದುರ ತಾನೇ ಆ ಪ್ರಶ್ನೆ ಮಾಡಿಕೊಂಡು ಮೈತ್ರೇಯ ಋಷಿಗಳಿಗೆ ಹೇಳ್ತಾನೆ, ವಸ್ತುತಃ ನಿಮ್ಮ ಗೆಳೆಯರಾದ ವೇದವ್ಯಾಸರು ಭಗವಂತನ ಗುಣಗಳನ್ನು ಹೇಳಬೇಕು ಅಂತಲೇ ಮಹಾಭಾರತವನ್ನು ರಚನೆ ಮಾಡಿದರು. ಆದರೆ ಅದು ಕೇವಲ ಉತ್ತಮಾಧಿಕಾರಿಗಳಿಗೆ ಮಾತ್ರ ಸಿಗುವಂಥ ವಿಷಯ, ಜ್ಞಾನಿಗಳಾದ ದೇವತೆಗಳು ಮೊದಲಾದವರಿಗೆ. ಅದರಿಂದ ದೇವತೆಗಳನ್ನು ಅರ್ಥ ಮಾಡ್ಕೊಳ್ತಾರೆ ಮತ್ತು ಅದರಲ್ಲಿ ಪರಮಾನಂದವನ್ನು ಕಾಣುತ್ತಾರೆ. ಕಿಂತು ಮಹದಾಧಿಕಾರಿಣಾಮಪಿ ಉಪಕಾರಾಯ ಅನೇಕ ಅಸದೃಶ ಅರ್ಥ ಪರಿಪೂರಿತಂ ಶ್ರೀಮನ್ ಮಹಾಭಾರತಂ ಕೃತವಾನ್. ತತ್ರ ಯೇ ಮಹಾಧಿಕಾರಿಣಃ, ಮಹಾಧಿಕಾರಿಗಳಾದವರು ಉತ್ತಮಾಧಿಕಾರಿಗಳಾದವರೇ ಭಗವಂತನ ಗುಣಗಳನ್ನು ಅಲ್ಲಿ ಕಾಣ್ತಾರೆ, ಪರಮಾನಂದವನ್ನು ಅನುಭವಿಸ್ತಾರೆ ಕೂಡ. ಮತ್ತು ಅವರಿಗೆ ಅಂಥ ಆನಂದವನ್ನು ಪಡುವಾಗ ಅವರಿಗೆ ಮೋಕ್ಷ ಸುಖವೂ ಬೇಕಾಗೋದಿಲ್ಲ. ಈ ಮಹಾಸುಖವೇ ಅವರಿಗೆ, ಈ ಅಧ್ಯಯನದ ಮಹಾಸುಖವೇ ಅವರಿಗೆ ಬೇಕಾಗ್ತದೆ. ಇಂಥ ಅಧ್ಯಯನದ ಮಹಾಸುಖ ಅನುಭವಿಸಿದರೆ ಮುಂದೆ ಮುಕ್ತಿಯಲ್ಲಿ ಇನ್ನೂ ಹೆಚ್ಚಿನ ಸುಖ ಆಗ್ತದೆ ಅಂತ ಅವರಿಗೆ ಗೊತ್ತಿದೆ. ಹೀಗೆ ಅಧ್ಯಯನದ ಸುಖವನ್ನೇ ಅವರು ಬಯಸ್ತಾರೆ. ಇನ್ನು ಮಧ್ಯಮಾಧಿಕಾರಿಗಳು ಅಂತ ಕೆಲವರಿದ್ದಾರೆ. ಆ ಮಧ್ಯಮಾಧಿಕಾರಿಗಳು ಏನನ್ನು ಬಯಸ್ತಾರೆ? ಅವರು ಕೂಡ ಈ ಗ್ರಂಥವನ್ನು ಓದ್ತಾರೆ, ಕೆಲವು ಅರ್ಥಗಳನ್ನು ತಿಳ್ಕೋತಾರೆ. ಧರ್ಮ, ಅರ್ಥ, ಕಾಮ ಇತ್ಯಾದಿಗಳ ವರ್ಣನೆ ಏನಾದರೂ ಬಂದಿದ್ದರೆ ಅದು ಎಲ್ಲ ಭಗವಂತನನ್ನು ಹೇಳುವ ತಾತ್ಪರ್ಯವನ್ನೇ ಹೊಂದಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ ಅವರು. ಅವರಿಗೆ ಕೆಲವು ಕಡೆ ಭಗವಂತನ ಗುಣಗಳು ನೇರವಾಗಿ ಕಾಣುತ್ತವೆ, ಇನ್ನು ಕೆಲವು ಕಡೆ ಅವಾಂತರ ತಾತ್ಪರ್ಯವಾಗಿ ಭಗವಂತನು ಕಾಣುತ್ತದೆ. ಅದು ಅವರವ್ರ ಮನಸ್ಥಿತಿಯನ್ನು ಹೊಂದಿಕೊಂಡಿದೆ. ಬೇರೆ ಯಾರ್ದೋ ಕಥೆಯಲ್ಲಿ ಕೇಳಿ ಬಂದರೂ ಕೂಡ ಆಲೋಚನೆ ಮಾಡಿದರೆ ಒಳಗೆ ಭಗವಂತನ ಗುಣವೇ ಅದರಲ್ಲಿ ಅವರಿಗೆ ಕಾಣಿಸ್ತದೆ. ಅದನ್ನೇ ಅವಾಂತರ ತಾತ್ಪರ್ಯ ಅನ್ನೋದು. ಹೀಗೆ ಈ ಮಧ್ಯಮರು ಎರಡು ಪ್ರಕಾರದಿಂದ ಭಗವಂತನ ಗುಣಗಳನ್ನು ಅಲ್ಲಿ ಗ್ರಹಿಸ್ತಾರೆ. ನೇರವಾಗಿಯೇ ಭಗವಂತನ ಗುಣಗಳನ್ನು ಗ್ರಹಿಸ್ತಾರೆ. ಹಾಗೆ ಕೆಲವು ಕಡೆ ಬೇರೆ ವಿಷಯಗಳನ್ನು ಓದಿದರೂ ಕೂಡ ಅದರ ಒಳಗಿನ ತಾತ್ಪರ್ಯ ಭಗವಂತನ ವೈಭವವನ್ನೇ ಹೇಳುವುದು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋತಾರೆ. ಇದೇ ಎರಡು ಪ್ರಕಾರ ಅಂದರೆ. ಯಾಕೆಂದರೆ ಕೆಲವು ಕಡೆ ನೇರವಾಗಿ ಭಗವಂತನ ಮಹಿಮೆಯೇ ವರ್ಣಿತ ಇರ್ತದೆ. ಭಗವಂತ ಎಂಬ ಶಬ್ದವನ್ನೇ ಹೇಳಿ ಅವನು ಮಾಡಿದ ಲೀಲೆಗಳನ್ನೇ ತೋರಿಸಿ ಅದರ ವರ್ಣನೆ ಇರ್ತದೆ.
ಅಲ್ಲಿ ನೇರವಾಗಿ ಅವರಿಗೆ ಭಗವಂತನ ಮಹಿಮೆ ತಿಳಿದೇ ಬಿಡ್ತದೆ. ಇನ್ನು ಕೆಲವು ಕಡೆ ಯಾರ್ದೋ ಮತ್ತೆ ಭಾಗವತರದೋ ಇನ್ಯಾರ್ದೋ ಕಥೆಗಳನ್ನು ಅವರ ಜೀವನಮಾನದ ಸಾಧನೆಗಳನ್ನು ವರ್ಣನೆ ಮಾಡುವ ಪ್ರಸಂಗ ಇದ್ದರೆ ಅಂಥವರಿಗೆ, ಆ ಸಾಧಕರಿಗೆ ಆ ಶಕ್ತಿಯನ್ನು ಕೊಟ್ಟವನು ಭಗವಂತ ಅಂತ ಭಗವಂತನ ಗುಣಗಳನ್ನು, ಭಗವಂತನ ಮಹಿಮೆಯನ್ನು ಅವರು ಕಾಣ್ತಾರೆ. ಇದು ಎರಡನೇದ್ದು. ಈ ಮೊದಲನೇದ್ದು ದೇವತೆಗಳದ್ದೇನಿದೆ, ಅವರು ನೇರವಾಗಿ ಭಗವಂತನ ಗುಣಗಳನ್ನೇ ಹೆಚ್ಚು ಕಾಣುತ್ತಾರೆ. ಅವರಿಗೆ ಬೇರೆಯವರ ಮಹಿಮೆ ಇತ್ಯಾದಿಗಳು ರುಚಿಕರ ಆಗೋದಿಲ್ಲ. ಇನ್ನು ಯಥಾಶ್ರುತ ಗ್ರಾಹಿಣ ಹೀಗೆ ಹೇಳ್ತಾರೆ ವಿಷ್ಣು ತೀರ್ಥರು. ನ ಪೂರ್ವಾಧಿಕಾರಿಣೈವ ವಿಚಕ್ಷಣಾ. ಈ ಮೂರನೇ ವರ್ಗದ ಅಧಿಕಾರಿಗಳು ದೇವತೆಗಳಿಗೆ, ಋಷಿಗಳಿಗೆ ಮೊದಲಾದವರಿಗೆ ಯೋಗ್ಯವಾದಂಥ ಗುಣಗಳನ್ನು ಗ್ರಹಿಸಲಿಕ್ಕೆ ಅವರು ಸಮರ್ಥರಾಗೋದಿಲ್ಲ. ಮಧ್ಯಮಾಧಿಕಾರಿಗಳಂತೆ ಕೂಡ ಅವರಿಗೆ ಸಾಮರ್ಥ್ಯ ಇಲ್ಲ. ಇದು ಅವರ ಇತಿಮಿತಿ. ಅಲ್ಲೇನಾದರೂ ಶೃಂಗಾರ ಇತ್ಯಾದಿಗಳ ವರ್ಣನೆ ಇದ್ದರೆ ಅದನ್ನು ಕೇಳಿಯೇ ಭಾರಿ ಆನಂದ ಪಟ್ಟು ಬಿಡ್ತಾರೆ. ಭಗವಂತನ ಗುಣದ ಕಡೆಗೆ ಅವರ ಮನಸ್ಸು ಹೋಗೋದೇ ಇಲ್ಲ. ಹಿಂದಿದು ಭಾಗವತದ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 4ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಬಂದಿದೆ. ಯಥಾತು ಭಾರತೀಯ ದೇವೋ ನತಥಾನ್ಯೇಷು ಕೇಷುಚಿತ್ ಉಚ್ಯತೆ ನತಥಾಪೀಶಂ ಜಾನಂತ್ಯಜ್ಞ ಜನಾರ್ದನಂ ಅಂತ. ಭಾರತದಲ್ಲಿ ಭಗವಂತನ ಮಹಿಮೆ ಎಷ್ಟು ಬಂದಿದೆಯೋ, ಭಗವಂತನ ಎಷ್ಟು ವರ್ಣನೆ ಮಾಡ್ತಾರೋ ಅಷ್ಟು ವರ್ಣನೆಯನ್ನು ಬೇರೆ ಗ್ರಂಥದಲ್ಲಿ ಮಾಡೋದಿಲ್ಲ. ಆದರೆ ಅದು ಅಜ್ಞಾನಿಗಳಿಗೆ ತಿಳಿಯೋದಿಲ್ವಲ್ಲ, ಜ್ಞಾನಿಗಳಿಗೆ ಮಾತ್ರ ತಿಳಿಯುವಂತಾಗ್ತದೆ. ಅಜ್ಞಾನಿಗಳು, ಸಾಮಾನ್ಯ ಸ್ತರದ ಓದುಗರಿಗೂ ಕೂಡ ತಿಳಿಸಬಲ್ಲಂಥ ಒಂದು ಗ್ರಂಥದ ಅವಶ್ಯಕತೆ ಇದೆ. ಇದು ಅದಕ್ಕಾಗಿ ಭಾಗವತ ಬೇಕು ಅಂತ ತಾತ್ಪರ್ಯ. ಇದೇ ಶ್ಲೋಕದ ಭಾಗವತ ತಾತ್ಪರ್ಯದಲ್ಲಿ ಪದ್ಮಪುರಾಣದ ಮಾತಿದೆ. ಭಾರತಾನ್ನಾಧಿಕಂ ವಿಷ್ಣುರ್ ಮಹಿಮಾವಾಚಕಂ ಕ್ವಚಿತ್ ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತಯೇ ಅಂತ. ಭಾಗವತಕ್ಕಿಂತ ಬೇರೆ ಗ್ರಂಥ ಯಾವುದೋ, ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವಂಥ ಬೇರೆ ಗ್ರಂಥ ಯಾವುದೂ ಇಲ್ಲ. ವೈರಾಗ್ಯ ಬರಲಿಕ್ಕೆ ಭಾಗವತಕ್ಕಿಂತ ಹೆಚ್ಚಿನ ಸಾಧನ ಮತ್ತೊಂದಿಲ್ಲ. ಹಾಗೆ ವಿಮುಕ್ತಿ ಸಿಗಲಿಕ್ಕೂ ಬೇರೆ ಸಾಧನೆ ಯಾವುದಿಲ್ಲ ಅಂತ ವರ್ಣನೆ ಇದೆ. ಆದ್ದರಿಂದ ದೇವತೆಗಳು ಮೊದಲಾದ ಶ್ರೇಷ್ಠ ಸಾಧಕರು ಸಮಾಧಿ ಭಾಷೆ, ಗುಹ್ಯ ಭಾಷೆ ಮೊದಲಾದವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅಲ್ಲಿ ಬರುವ ಎಲ್ಲ ವಿಷಯಗಳು ಕೂಡ ಹರಿಮಾಹಾತ್ಮ್ಯ ಸೂಚಕನೇ ಅಂತ ತಿಳ್ಕೊಂಡು ಬಿಡ್ತಾರೆ. ಮೇಲ್ನೋಟಕ್ಕೆ ಅಲ್ಲಲ್ಲಿ ಕಾಣುವ ವಿಷಯ ಸುಖದ ವರ್ಣನದಲ್ಲಿ ಅವರ ಮನಸ್ಸು ನೆಲೆ ಮಾಡಿಕೊಳ್ಳುವುದೇ ಇಲ್ಲ. ಆದರೆ ಅಜ್ಞಾನಿಗಳಾದ ಮಾನವರ ಸ್ಥಿತಿ ಹಾಗಿರೋದಿಲ್ಲ. ಅಲ್ಲಲ್ಲಿ ಶೃಂಗಾರದ ವರ್ಣನೆ ಇತ್ಯಾದಿಗಳಿದ್ದರೆ ಅದನ್ನೇ ಅವರು ಗಮನಿಸಿಬಿಡ್ತಾರೆ. ರಹಸ್ಯವಾಗಿ ನಿರೂಪಿತವಾದ ಭಗವಂತನ ಮಹಿಮೆಯನ್ನು ಅವರು ತಿಳಿಯಲಿಕ್ಕೆ ಅವರು ಸೋಲ್ತಾರೆ. ಇದು ಇನ್ನೊಂದು ಅರ್ಥ. ಇಂಥ ಅಜ್ಞಾನಿಗಳಾದ ಸಾಧಕರ ಮೇಲಿನ ಅನುಕಂಪೆಯಿಂದ ವಿದುರ ಮೈತ್ರೇಯರನ್ನು ಕೇಳ್ತಾ ಇದ್ದಾನೆ, ನಮಗೆ ನೀವು ಸಮಾಧಿ ಭಾಷೆಯಿಂದ ಸ್ಪಷ್ಟವಾಗಿ ಭಗವಂತನ ಮಹಿಮೆಯನ್ನು ಹೇಳುವ ಗ್ರಂಥಗಳನ್ನು ರಚನೆ ಮಾಡಿಕೊಡಿ ಅಂತ. ಅದೇ ಮುಂದೆ ಬರೋದು. ತಾನ್ ಶೋಚ್ಯಾನ್ ಅನುವಿಧ ಅನುಶೋಚೆ. ಈ ಜನಸಾಮಾನ್ಯರ ಬಗ್ಗೆ ನನಗೊಂದು ಅನುಕಂಪೆ ಇದೆ. ಅವರ ಸ್ಥಿತಿಯನ್ನು ನೋಡಿದರೆ ಖೇದ ಅನ್ನಿಸ್ತದೆ ಅಂತ ವರ್ಣನೆ ಮುಂದೆ ಬಂದಿದೆ. ಹೀಗೆ ಭಾಗವತದ ವರ್ಣನೆ ಸ್ಪಷ್ಟವಾದ ರೀತಿಯಿಂದ ನಡೀಬೇಕು. ಭಗವಂತನ ಮಹಿಮೆ ವರ್ಣನೆ, ಅದಕ್ಕೆ ಬೇಕಾದ ಒಂದು ಪೂರ್ವರಂಗವನ್ನು ಸಿದ್ಧಪಡಿಸಿದ್ದು ಈ ವಿದುರನ ಶಕ್ತಿ, ವಿದುರನ ಒಂದು ವಿಜ್ಞಾಪನೆ, ಮೈತ್ರೇಯರಿಗಾತ ಮಾಡಿಕೊಂಡ ವಿಜ್ಞಾಪನೆ. ಅತಃ ತಾನ್ ಪ್ರತಿ ಪ್ರಯೋಜನ ಅಸಾಧಕತೆಯ ಭಾರತಂ ಅಕೃತಮಿವ. ಜನಸಾಮಾನ್ಯರ ಬೇಕಾದ ಪ್ರಯೋಜನ ಮಹಾಭಾರತದಿಂದ ಸಿಗೋದಿಲ್ಲ. ಸ್ಪಷ್ಟವಾದ ಭಾಷೆಯಲ್ಲಿ ಭಗವಂತನ ಮಹಿಮೆಯ ವರ್ಣನೆ ಅವರಿಗೆ ಬೇಕು. ಸ್ಪಷ್ಟವಾದ ಶೈಲಿಯಲ್ಲಿ ಭಗವಂತನ ಗುಣ ವೈಭವ ಅವ್ರ ಕಿವಿಗೆ ತಲುಪಬೇಕು. ಆ ಕೆಲಸ ಮಹಾಭಾರತದಿಂದ ಆಗಲಿಲ್ಲ. ಆದ್ದರಿಂದ ಮಹಾಭಾರತವನ್ನು ರಚನೆ ಮಾಡಿದ್ರೂ ಮಾಡದಂತೇನೆ ಆ ಜನಸಾಮಾನ್ಯರ ಪಾಲಿಗೆ. ಆದರೆ ಒಟ್ಟಾರೆ ಸಂಗತಿಯನ್ನು ಗಮನಿಸಿದರೆ
ಮಹಾಭಾರತದ ಮಹತ್ವ ಹೆಚ್ಚಿಂದು. ಯಾಕಂದರೆ ಭಾಗವತಕ್ಕಿಂತ ಅದು ಹೆಚ್ಚು ಹರಿಮಹಿಮೆಯನ್ನು ವರ್ಣನೆ ಮಾಡಿದೆ. ಆದರೆ ಸ್ಪಷ್ಟವಾದ ಭಾಷೆಯಿಂದ ಅದು ಮಾಡಲಿಲ್ಲ ಅನ್ನುವುದು ಅಷ್ಟೇ ಸತ್ಯ. ಅದಕ್ಕಾಗಿ ಭಾಗವತದ ಅವಶ್ಯಕತೆ ಬಂದಿತ್ತು. ಶ್ಲೋಕದಲ್ಲಿ ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖಾನುವಾದೈ ಅಂತಿದೆ. ಅಲ್ಲಿ ಯಸ್ಮಿನ್ ಅಂದರೆ ಯಾವ ಮಹಾಭಾರತದಲ್ಲಿ, ಆಚಾರ್ಯರ ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಬರೀತಾರೆ. ಹರೇ ಕಥಾಯಾಂ ಗ್ರಾಮ್ಯ ಸುಖಾನುವಾದೈ ಮತಿ ನ ಗೃಹೀತ. ಅಲ್ಲಿ ಆಚಾರ್ಯರ ಮಾತಿನಲ್ಲಿ ಹರೇ ಕಥಾಯಾಮ್ ಅಂದರೆ ಹರೇ ಕಥಾಯಾಮ್ ಅವಗಮ್ಯಮಾನಾಯಾಮ್ ಅಂತ ಶೇಷ ಇಟ್ಕೋಬೇಕು ಅಂತ ಹೇಳ್ತಾರೆ. ಹರಿಯ ಕಥೆಯನ್ನು ಉಪಕ್ರಮ ಉಪಸಂಹಾರ ಮೊದಲಾದ ಯುಕ್ತಿಗಳ ಸಮೇತವಾಗಿ ನಾವು ಶ್ರವಣ ಮನನಕ್ಕೊಳಪಡಿಸಿದಾಗ ಆಗ ಗ್ರಾಮ್ಯ ಸುಖದ ಕಡೆಗೆ ನಮ್ಮ ಮನಸ್ಸು ನೆಲೆ ನಿಲ್ಲುವುದೇ ಇಲ್ಲ, ಆ ಕಡೆ ಸೆಳೆತಕ್ಕೊಳಗಾಗುವುದೇ ಇಲ್ಲ ಅಂತ ಅದರ ತಾತ್ಪರ್ಯ. ಅದನ್ನೇ ಪದ್ಮಪುರಾಣದ ಶ್ಲೋಕವು ಕೂಡ ಹೇಳಿದೆ. ಮತಿರ್ಗೃಹೀತ ನ ಅಂತ ಪಾಠ ನಮ್ಮ ಪರಂಪರೆಯಲ್ಲಿ. ಗ್ರಾಮ್ಯ ಸುಖಾನುವಾದೈ ಮತಿ ನ ಗೃಹೀತ, ಹರೇ ಕಥಾಯಾಮೇವ ಗೃಹೀತ. ಆದರೆ ಕೆಲವರು ಬೇರೆ ಪಾಠದವರು ನು ಅಂತ ಶಬ್ದ ಇಟ್ಕೊಂಡಿದ್ದಾರೆ. ಭಾರತದಲ್ಲಿ ನಡುವೆ ನಡುವೆ ಅಲ್ಲಲ್ಲಿ ಭಗವಂತನ ಕಥೆ ಹೇಳಿದ್ದಾರೆ ವ್ಯಾಸರು. ವಿಷಯ ಸುಖದ ವರ್ಣನೆಯನ್ನು ಹೆಚ್ಚು ಮಾಡಿದ್ದಾರೆ, ಜನಸಾಮಾನ್ಯರ ಮನಸ್ಸನ್ನು ಅಲ್ಲಿ ಆಕೃಷ್ಟ ಆಗುವಂತೆ ಮಾಡಿದ್ದಾರೆ. ಹೀಗೆ ಜನಸಾಮಾನ್ಯರ ಮನಸ್ಸನ್ನು ಈ ವಿಷಯ ಸುಖದ ಕಡೆಗೆ, ವಿಷಯ ಸುಖವನ್ನು ಒಂದಿಷ್ಟು ವರ್ಣನೆ ಮಾಡಿ ಆ ಕಡೆಗೆ ಸೆಳೆತಕ್ಕೊಳಗಾಗುವಂತೆ ಮಾಡಿ ಕೊನೆಗೆ ಅದು ಕೃಷ್ಣನ ಕಡೆಗೆ ಹರಿಯುವಂತೆ ಮಾಡಿದ್ದಾರೆ ಅಂತ ಅನೇಕ ಜನ ವ್ಯಾಖ್ಯಾನ ಮಾಡ್ತಾರೆ. ವೀರರಾಘವರ ವ್ಯಾಖ್ಯಾನದಲ್ಲಿ ಇದು ಶಾಖಾಚಂದ್ರ ನ್ಯಾಯ ಅಂತ. ಅದೇನು ಶಾಖಾಚಂದ್ರ ನ್ಯಾಯ ಅಂದರೆ, ಆಕಾಶದಲ್ಲಿ ಚಂದ್ರ ಎಲ್ಲಿದ್ದಾನೆ ಅಂತ ನೋಡಬೇಕಾಗಿದೆ. ನಮ್ಮೆದುರಿಗೆ ಅನೇಕ ವೃಕ್ಷಗಳಿವೆ, ಬಳ್ಳಿಗಳಿವೆ. ಹೀಗೆಲ್ಲ ಇದ್ದಾಗ ಚಂದ್ರನನ್ನು ಒಮ್ಮೆಲೆ ನೋಡ್ಲಿಕ್ಕಾಗದೇ ಇದ್ದಾಗ ಸಮೀಪದಲ್ಲಿರುವ ಮರ ತೋರಿಸ್ತಾರೆ. ಆ ಮರದಲ್ಲಿ ಎಡಕ್ಕೋ ಬಲಕ್ಕೋ ಒಂದು ಕೊಂಬೆ ಇರ್ತದೆ, ಆ ಕೊಂಬೆಯನ್ನು ನೋಡು ಅಂತ ಹೇಳ್ತಾರೆ. ಆ ಕೊಂಬೆ ಅಕ್ಕಪಕ್ಕದಲ್ಲಿ ನೋಡು ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಸ್ವಲ್ಪ ಮೇಲೆ ನೋಡು ಅಂತ ಹೀಗೆ ಮೊದಲು ಕೊಂಬೆಯನ್ನು ತೋರಿಸಿ ಕೊಂಬೆಯ ಮೇಲೋ ಕೆಳಗೋ ಈಗ ನೋಡು ಚಂದ್ರ ಕಾಣ್ತಾನೆ ಅಂತ ಹೇಳ್ತಾರೆ. ಸಮೀಪದಲ್ಲಿರುವ ಸಂಗತಿಯನ್ನು ತೋರಿಸಿ ಆಮೇಲೆ ಅದರ ನೆರವಿನಿಂದ ದೂರದ ಸಂಗತಿಯನ್ನು ತೋರಿಸುವುದಕ್ಕೆ ಶಾಖಾಚಂದ್ರ ನ್ಯಾಯ ಅಂತಾರೆ. ಹಾಗೆ ಭಗವಂತನ ವಿದ್ಯಾ, ಈ ಪರಮಾರ್ಥ ಅಧ್ಯಾತ್ಮ ವಿದ್ಯೆಯೇ ಬೇಡ ಅನ್ನುವ ಅನಧಿಕಾರಿಗೆ ಮೊದಲೊಂದಿಷ್ಟು ವಿಷಯ ಸುಖ ವರ್ಣನೆ ಮಾಡಿದರೆ ಆದ ಮನಸ್ಸು ಒಂದು ಸೆಳೆತಕ್ಕೊಳಗಾಗ್ತದೆ. ಮುಂದೆ ಭಗವಂತನ ವರ್ಣನೆ ಮಾಡ್ತಾರೆ ಅಂತ ವೀರರಾಘವರ ವ್ಯಾಖ್ಯಾನದಲ್ಲಿ ಕಾಣುತ್ತದೆ. ನಹಿ ತಾವತಾ ತತ್ರೈವ ತಾತ್ಪರ್ಯಮಿತಿ ವಕ್ತುಂ ಯುಕ್ತಂ. ಆದರೆ ಕೇವಲ ವಿಷಯ ಸುಖವನ್ನು ವರ್ಣನೆ ಮಾಡುವುದು ಭಾಗವತ ತಾತ್ಪರ್ಯ ಅಲ್ಲ. ಅವರು ಹಾಗೆ ಹೇಳ್ತಾರೆ ವೀರರಾಘವರು ಒಂದಿಷ್ಟು. ವೀರರಾಘವರ ವ್ಯಾಖ್ಯಾನದಲ್ಲಿ ಹಾಗೊಂದು ಕಾಣಿಸ್ತದೆ, ಹಾಗೆ ಶ್ರೀಧರರ ವ್ಯಾಖ್ಯಾನದಲ್ಲೂ ಕಾಣಿಸ್ತದೆ. ಈ ವಿಷಯ ಸುಖವನ್ನು, ಶೃಂಗಾರವನ್ನು ಮೊದಲಾದವುಗಳನ್ನು ವರ್ಣನೆ ಮಾಡುವುದೇನದೆ ಒಂದು ದಾರಿ ಮಹಾಭಾರತದಲ್ಲಿ. ಅದರ ಮೂಲಕ ಮುಂದೆ ಭಗವಂತನ ವರ್ಣನದ ಕಡೆಗೆ ಅದನ್ನು ತೊಗೊಂಡು ಹೋಗಬೇಕು ಅಂತ. ಸುಖಾನುವಾದೈ ದ್ವಾರಭೂತೈ ನೃಣಾಮತಿ ನಿಶ್ಚಿತಂ ಹರೇ ಕಥಾಯಾಂ ಗೃಹೀತ ನೀತಾಭವತಿ. ಮೊದಲು ಶೃಂಗಾರವನ್ನೆಲ್ಲ ಓದಿ, ಯಾರ್ಯಾರಿಗೋ ಸಂಬಂಧಪಟ್ಟ ಶೃಂಗಾರವನ್ನೆಲ್ಲ ಓದಿ ಕೊನೆಗೆ ಭಗವಂತನ ಮಹಿಮೆಯ ಕಡೆಗೆ ಆ ಸಾಧಕರ ಮನಸ್ಸು ಹೊರಳುತ್ತದೆ ಅಂತ ಅದರ ಅರ್ಥ. ಅಲ್ಲಿಗೆ ಈ 12ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಉಸಿರಿ ಹಾಕದಿರೋ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.